ಅದು ಕೂಡ ಒಂದು 9-9:30 ರಾತ್ರಿ ಇರಬೇಕು. ಆಗ ವೀರಪ್ಪನ್ ಬಂದು ಅವರ ಮನೆ ಬಾಗಿಲು ಬಡಿತಾನೆ, ಯಾರೂ ತೆಗಿಯಲ್ಲ. ಆಗ ಅವರ ಕಿಟಕಿ ಗಾಜಿನ ಹೊಡಿತಾನೆ. ಗೊತ್ತಾಗಿಲ್ಲ. ಆಮೇಲೆ ಕಿಟಕಿ ಬಾಗಿಲು ಹೊಡೆದಾಗ ವೀರಪ್ಪನ್ ಅಂತ ಗೊತ್ತಾಗಿದೆ. ಆಗ ಒಳಗಡೆ ಸರಳ ಇದು ಮಾಡಿ ಅದೇನೋ ಒಡೆದು ನುಗ್ಗಿ ಒಳಗಡೆ ನಾಗಪ್ಪ ಅವ್ರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾನೆ, ಯಾರು ವೀರಪ್ಪನ್ನು. ಅವತ್ತು ಯಾಕೆ ಅಂದ್ರೆ ಪೊಲೀಸ್ ಫೋರ್ಸ್ ಎಲ್ಲ ರಾಜ್ಕುಮಾರ್ ಭದ್ರಗತಿಗೋಸ್ಕರ ಈ ಕಡೆ ಬಂದಿದ್ವು. ವೀರಪ್ಪನಿಂದ ಮಾಜಿ ಸಚಿವ ನಾಗಪ್ಪ ಅವರು ಕೊಳ್ಳೇಗ ಅವರು ಕಾಮಗೆರೆನಲ್ಲೇ ವಾಸ ಮಾಡ್ತಾ ಇದ್ರು. ಅವ್ರದ್ದು ಕೂಡ ನೋಡಿ, ಕಾಮಗೆರೆಯಿಂದ ಸ್ವಲ್ಪ ಆಚೆನೇ ಅವ್ರ ಮನೆ ಇದ್ದದ್ದು. ಅವ್ರದ್ದು ಸ್ವಲ್ಪ ತೋಟದ ಮನೆ ಥರನೇ ಇದ್ದದ್ದು, ಯಾವುದೇ ಸ್ವಲ್ಪ ದೂರದಲ್ಲಿ ಮನೆಗಳಿದ್ದದ್ದು. ಅವರು ಕೂಡ ಇಲ್ಲಿ ಎಲ್ಲಿ ಕೊಳ್ಳೇಗಾಲದಲ್ಲಿ ಅವರ ಮೊಮ್ಮಗಳ ಬರ್ತ್ಡೇ ಇರುತ್ತೆ, ಅದನ್ನು ಮುಗಿಸ್ಕೊಂಡು ರಾತ್ರಿ ಬರ್ತಾರೆ. ಅದು ಕೂಡ ಒಂದು 9-9:30 ರಾತ್ರಿ ಇರಬೇಕು. ಆಗ ವೀರಪ್ಪನ್ ಬಂದು ಅವರ ಮನೆ ಬಾಗಿಲು ಬಡಿತಾನೆ, ಯಾರೂ ತೆಗಿಯಲ್ಲ. ಆಗ ಅವರ ಕಿಟಕಿ ಗಾಜಿನ ಹೊಡಿತಾನೆ. ಗೊತ್ತಾಗಿಲ್ಲ. ಆಮೇಲೆ ಕಿಟಕಿ ಬಾಗಿಲು ಹೊಡೆದಾಗ ವೀರಪ್ಪನ್ ಅಂತ ಗೊತ್ತಾಗಿದೆ. ಆಗ ಒಳಗಡೆ ಸರಳ ಇದು ಮಾಡಿ ಅದೇನೋ ಒಡೆದು ನುಗ್ಗಿ ಒಳಗಡೆ ನಾಗಪ್ಪ ಅವ್ರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾನೆ, ಯಾರು ವೀರಪ್ಪನ್ನು. ಅವತ್ತು ಯಾಕೆ ಅಂದ್ರೆ ಪೊಲೀಸ್ ಫೋರ್ಸ್ ಎಲ್ಲ ರಾಜ್ಕುಮಾರ್ ಭದ್ರಗತಿಗೋಸ್ಕರ ಈ ಕಡೆ ಬಂದಿದ್ವು. ಅಲ್ಲಿ ಯಾರೂ ಇರಲಿಲ್ಲ. ಅಂದ್ರೆ ಯಾರೂ ಇರಲಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನಾಗಪ್ಪ ಅವ್ರನ್ನ ಕಿಡ್ನಾಪ್ ಮಾಡ್ತಾನೆ ಅಂತ ಯಾರಿಗೂ ಐಡಿಯಾನೇ ಇರಲಿಲ್ವಲ್ಲ. ಹಾಗಾಗಿ ಕಾನ್ಸಂಟ್ರೇಷನ್ ಈ ಕಡೆಗೆ ಡೈವರ್ಟ್ ಆಗಿತ್ತು. ಆವಾಗ ಇಟ್ಕೊಂಡಿರ್ಲಿಲ್ಲ ಆಗಿದ್ರು. ಒಬ್ಬ ಪೊಲೀಸ್ ಏನೋ ಇದ್ರು ಅನ್ಸುತ್ತೆ ಅವ್ರ ಜೊತೆನಲ್ಲಿ. ಯಾಕೆಂದ್ರೆ ವೀರಪ್ಪನ್ನು ಆ ಏರಿಯಾದಲ್ಲಿ ಇದ್ದಾನೆ ಅನ್ನೋ ಕಾರಣಕ್ಕೆ ಒಬ್ಬ ಪೊಲೀಸ್ ಇಟ್ಟಿದ್ರು ಅಂತ ನೆನಪು ಅಷ್ಟೇ. ಅದು ಅವರು ಇದ್ರೋ ಅದೇನೋ ಗೊತ್ತಿಲ್ಲ. ಅವತ್ತು ನಾಗಪ್ಪ ಕಿಡ್ನಾಪ್ ಆಗತ್ತೆ. ಪರಿಮಳ ನಾಗಪ್ಪ ಇದ್ರು, ಅವ್ರ ಹೆಂಡತಿ. ಅದ್ರ ಬಗ್ಗೆ ಅವ್ರ ಮಾಹಿತಿ ನಿಮ್ಗೆ ತಿಳಿಸ್ತಾರೆ ಚೆನ್ನಾಗಿ. ಪರಿಮಳ ನಾಗಪ್ಪ ಇದ್ರು, ಕೆಲಸದವ್ರು ಇದ್ರು ಅನ್ಸುತ್ತೆ. ಬಟ್ ನಾಗಪ್ಪ ಅವ್ರ ಕಿಡ್ನಾಪ್ ಆಯ್ತು. ಇದನ್ನೇನೋ ಅದು ಕಿಟಕಿ ಒಂಥರ ಫಿಕ್ಸ್ ಸ್ಕ್ರೂ ಹಾಕಿರೋದು, ಅದನ್ನ ಒಡೆದು ಅದ್ರೇನೋ ಒಳಗಡೆಯಿಂದ ಏನೋ ಬರ್ತಾರೆ, ಆ ಥರ ಮಾಡಿ ಕಿಡ್ನಾಪ್ ಮಾಡ್ತಾರೆ. ಅವ್ರದ್ದು ಕಿಡ್ನಾಪ್ ಆದ್ರು. ಬಟ್ ರಾಜ್ಕುಮಾರ್ಗಿದ್ದ ಅದೃಷ್ಟ ನಾಗಪ್ಪ ಅವ್ರಿಗಿರ್ಲಿಲ್ಲ. ವೀರಪ್ಪನ್ ಇದರಲ್ಲಿದ್ದಾಗಲೇ ಕೊಲೆ ಹಾಕಿ ನಾಗಪ್ಪ ಹತ್ಯೆ ಆಗ್ತಾರೆ. ನಾಗಪ್ಪ ಅವ್ರದ್ದು ನನಗೆ ಪರ್ಟಿಕ್ಯುಲರ್ ಆಗಿ ಇದು 108 ದಿನ, ಅದು ನನಗೆ ದಿನಗಳ ಜ್ಞಾಪಕ ಇಲ್ಲ. ಒಂದು ತಿಂಗಳು. ಅವತ್ತು ರಾತ್ರಿ ಗೊತ್ತಾಗುತ್ತೆ, ಲೇಟ್ ನೈಟು. ಏನಾಯ್ತು ಕತೆ ಅದನ್ನೇ ಹೇಳೋದು ಮರ್ತೆ. ಆ ಘಟನೆಯಿಂದಾಗಿ ಯಾಕೆಂದ್ರೆ ಅದು ತುಂಬಾ ನಾಗಪ್ಪ ಅವರ ಅಪಹರಣ ದೊಡ್ಡ ಸುದ್ದಿ ಆಗುತ್ತೆ, ಅದೊಂದು ದೊಡ್ಡ ಘಟನೆ. ಹಾಗಾಗಿ ಈ ಶತದಿನೋತ್ಸವ ಸಮಾರಂಭನ ಗೊತ್ತಾಗ್ಬಿಡುತ್ತೆ. ಅವತ್ತು ಅವನು ಹೋದ ತಕ್ಷಣ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಹೋಗುತ್ತೆ, ಪೊಲೀಸ್ನವ್ರಿಂದ ಪತ್ರಿಕೆಗಳಲ್ಲಿದ್ದ ಸುದ್ದಿ ಆಗುತ್ತೆ, ಎಲ್ಲ ಟಿವಿಗಳಲ್ಲೆಲ್ಲ ಸುದ್ದಿ ಆಗುತ್ತೆ. ಅವಾಗ ಈ ಟಿವಿ ಬಂದಿತ್ತು, ಎಲ್ಲ ಸುದ್ದಿಯಾಗಿ ಗೊತ್ತಾಯಿತು. ಗೊತ್ತಾದ ನಂತರ ಈ ಶತದಿನೋತ್ಸವ ಸಮಾರಂಭನ ನಿಲ್ಲಿಸ್ತಾರೆ. ರಾಜ್ಕುಮಾರ್ ಹಾಗೆ ಮೈಸೂರಿಂದ ಚಾಮರಾಜನಗರಕ್ಕೆ ಬರೋದೇ ಇಲ್ಲ, ಚಾಮರಾಜನಗರದಿಂದ ಮೈಸೂರಿಂದ ಬೆಂಗಳೂರಿಗೆ ಹೊರಟೋಗ್ತಾರೆ. ಹಾಗಾಗಿ ಅವತ್ತು ಪುನೀತ್, ರಾಘವೇಂದ್ರ ರಾಜ್ಕುಮಾರ್, ರಾಜ್ಕುಮಾರ್ ಎಲ್ಲರೂ ಆ ಸಮಾರಂಭಕ್ಕೆ ಬರಬೇಕಾಗಿತ್ತು. ಅಂಥದ್ದೊಂದು ದೊಡ್ಡ ಸಮಾರಂಭನೂ ಕೂಡ ರದ್ದಾಗೋಯ್ತು. ಎಲ್ಲಿಗೆ? ಪುನಃ ನಾಳೆಗೆ ಹೋಗ್ಲೇಬೇಕಲ್ಲ ನಾವು. ವರದಿ ಮಾಡೋದಕ್ಕೆ ನಮ್ಮ ಎಡಿಟರೇ ಬಂದ್ಬಿಟ್ಟಿದ್ರು ಅವತ್ತು. ರಾಜಶೇಖರ್ ಕೋಟಿಯವರೇ ಬಂದಿದ್ರು, ಪತ್ರಿಕೆ ಎಡಿಟರೇ ಬಂದು ಅವತ್ತು ವರದಿ ಮಾಡೋದಕ್ಕೆ ಬಂದಿದ್ರು. ನಾಗಪ್ಪ ಅಪಹರಣ ಆಗ್ತಾರೆ, ಅಲ್ಲಿ ಕಾಡಿಗೆಲ್ಲ ಏನೇನೋ ನಡೆಯುತ್ತೆ. ಅದಾದ ನಂತರ ವೀರಪ್ಪನ್ ಹೇಳೋದು, ನಾನು ನಾಗಪ್ಪ ಅವ್ರನ್ನ ಕೊಲೆ ಮಾಡಿಲ್ಲ, ತಮಿಳುನಾಡಿನ ಸ್ಪೆಷಲ್ ಟಾಸ್ಕ್ ಫೋರ್ಸ್ನವರು ಬಂದರು, ನಮ್ಮ ಕಡೆ ಗುಂಡು ಹಾರಿಸಿದ್ರು, ನಾವು ತಪ್ಪಿಸ್ಕೊಂಡ್ವಿ, ಆ ಗುಂಡೇಟು ನಾಗಪ್ಪ ಅವ್ರಿಗೆ ಬಿದ್ದಿದೆ ಅಂತ ಅವ್ರು ಹೇಳ್ತಾರೆ. ಆಗ ಏನು ಅಂತಂದರೆ ಜಯಲಲಿತಾ ಮುಖ್ಯಮಂತ್ರಿ ಆಗಿರ್ತಾರೆ, ರಾಜ್ಕುಮಾರ್ ಅಪಹರಣದ ಟೈಮಲ್ಲಿ ಕರುಣಾನಿಧಿ ಮುಖ್ಯಮಂತ್ರಿ ಆಗಿದ್ದರು. ಹಾಗಾಗಿ ಎಲ್ಲ ಸಹಕಾರನೂ ಕೊಟ್ಟರು. ನಾಗಪ್ಪ ಅಪಹರಣ ಆದಾಗ ಜಯಲಲಿತಾ ಅವರು ಯಾವ ಸಹಕಾರನೂ ಕೊಡಲಿಲ್ಲ. ಸ್ಪೆಷಲ್ ಟಾಸ್ಕ್ ಫೋರ್ಸ್ ವಾಪಸ್ಸೇ ತಗೊಳ್ಳಿಲ್ಲ, ಕಾರ್ಯಾಚರಣೆ ಬಿಟ್ಟರು.
ಕಾರ್ಯಾಚರಣೆ ಬಿಟ್ಟು ಟೈಮಲ್ಲೇ ರಾಜ್ಕುಮಾರು ನಾಗಪ್ಪ ಅವ್ರದ್ದು ಹತ್ಯೆ ಆಗೋಗುತ್ತೆ. ಆಮೇಲೆ ಅಲ್ಲಿಂದ ಡೆಡ್ ಬಾಡಿ ತಗೊಂಡು ಬರ್ತಾರೆ. ಅಲ್ಲಿಂದ ಚಂಗಡಿ ಅಂತ ಒಂದು ಅರಣ್ಯ, ಚಂಗಡಿ ಅರಣ್ಯದಲ್ಲಿ ಅವ್ರ ಹತ್ಯೆ ಆಗೋದು. ಅಲ್ಲಿ ಇಟ್ಕೊಂಡಿರ್ತಾನೆ ವೀರಪ್ಪನ್ನು. ಚಂಗಡಿನಲ್ಲಿ ಸ್ವತಃ ಕ್ಯಾಸೆಟಲ್ಲಿ ಹೇಳಿದ್ದಾನೆ, ನಾನು ಗಾಬರಿಯಾಗಿ ಅವನು ನಾನು ಕೊಲೆ ಮಾಡಿಲ್ಲ, ತಲೈವರ್ ಅಂದ್ರೆ ಮುಖಂಡರು ನಾಯಕರು ಅಂತ, ತಲೈವರ್ನ ನಾನು ಹತ್ಯೆ ಮಾಡಿಲ್ಲ, ಅದು ತಮಿಳ್ನಾಡು ಪೊಲೀಸ್ನವ್ರು STFನವ್ರು ಬಂದರು, ಆಗ ನಾವು ತಪ್ಪಿಸ್ಕೊಂಡ್ವಿ, ಅವರು ಆರಿಸಿದ ಗುಂಡಿನಿಂದ ನಾಗಪ್ಪ ಅವ್ರ ಹತ್ಯೆ ಆಗಿದೆ ಅಂತೇಳಿ ಅವನು ಹೇಳಿದ್ದಾನೆ. ಇವತ್ತಿಗೂ ಕೂಡ ಅದು ನಿಗೂಢವಾಗಿ ಉಳಿದಿದೆ. ಏನದು ವೀರಪ್ಪನ್ನೇ ಕೊಲೆ ಮಾಡದ್ನ ಅಥವಾ ತಮಿಳ್ನಾಡು ಪೊಲೀಸ್ನವರೇ ಕೊಲೆ ಮಾಡಿದ್ರ ಅನ್ನೋದು ಗೊತ್ತಾಗ್ಲಿಲ್ಲ ಆ ಟೈಮಲ್ಲಿ. ಡೆಡ್ ಬಾಡಿ ಹೇಗೆ ಕಳಿಸ್ಕೊಟ್ರು? ಅದು ಚಂಗಡಿ ಫಾರೆಸ್ಟ್ ಅಲ್ಲಿ ಆಗಿದೆ ಅಂತ ಇಂಥ ಜಾಗ ಹೇಳಿದ್ನಲ್ಲ ಅವನು, ಇವರು ಪೊಲೀಸ್ನವ್ರು ಹುಡ್ಕೊಂಡು ಹೋದಾಗ ಅಲ್ಲಿ ಬಾಡಿ ಸಿಗುತ್ತೆ. ವೀರಪ್ಪನ ಕಡೆಯವ್ರೇನು ಅಲ್ಲಿ ಡೆಡ್ ಬಾಡಿ ಅವರು ಇರ್ಲಿಲ್ಲ, ಅಲ್ಲಿ ಇನ್ಫಾರ್ಮ್ ಕೊಟ್ಬಿಟ್ಟು ಹೊರಟ್ಬಿಟ್ರು. ಅವರು ಇನ್ನು ಅವ್ರನ್ನ ಹಿಡಿದು ಬಿಡ್ತಾರಲ್ಲ. ಅದಾಗಿ ಅದೆಲ್ಲ ಆಗುತ್ತೆ. ಅದಾದ ನಂತರ ನಾಗಪ್ಪ ಅವ್ರ ಹತ್ಯೆ ಎಲ್ಲ ಆಗುತ್ತೆ. ಅದಾದ ಮೇಲೆ ನಿಮಗೆ ಅರಣ್ಯದಲ್ಲಿ ನೋಡಿ, ಒಟ್ಟು ರಾಜ್ಕುಮಾರ್ ಅಪಹರಣಕ್ಕೆ ಸಂಬಂಧಪಟ್ಟಂಗೆ 12 ಜನರನ್ನ ಆರೋಪಿಗಳಾಗಿ ಮಾಡಿರ್ತಾರೆ. ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಾಗಿರುತ್ತೆ. ಈ ಮಧ್ಯೆ ವೀರಪ್ಪನು 2004 ಅಕ್ಟೋಬರ್ 18ನೇ ತಾರೀಕು ತಮಿಳ್ನಾಡು STF ಪೊಲೀಸ್ನವರ ಎನ್ಕೌಂಟರಲ್ಲಿ ಕೊಲೆ ಆಗ್ತಾನೆ. ಇಲ್ಲಿ ಪಾಪರಪಟ್ಟಿ ಅನ್ನೋ ಪ್ರದೇಶದಲ್ಲಿ, ಅಲ್ಲಿ ಧರ್ಮಪುರಿ ಅರಣ್ಯ, ಅಲ್ಲಿ ಅವನ ಹತ್ಯೆ ಆಗುತ್ತೆ. ಈ ಘಟನೆ ಸಂಬಂಧ ಗೋಪಿಚೆಟ್ಟಿಪಾಳ್ಯ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದು 2018 ಸೆಪ್ಟೆಂಬರು ತೀರ್ಪು ಬರುತ್ತೆ. ಈ ತೀರ್ಪಿನಲ್ಲಿ 9 ಆರೋಪಿಗಳು, ರಾಜ್ಕುಮಾರ್ ಇದರಲ್ಲಿ 12 ಜನದಲ್ಲಿ 9 ಜನ ಆರೋಪಿಗಳನ್ನು ಸಾಕ್ಷ್ಯಾಧಾರಗಳ ಕೊರತೆಯಿಂದ ಖುಲಾಸೆ ಮಾಡುತ್ತೆ ಗೋಪಿಚೆಟ್ಟಿಪಾಳ್ಯ. ವೀರಪ್ಪನ ಜೊತೆ ಅಪಹರಣದಲ್ಲಿ ಭಾಗಿಯಾಗಿದ್ದ ಸೇತುಕುಳಿ ಗೋವಿಂದ ಮತ್ತು ರಂಗಸ್ವಾಮಿ ಪೊಲೀಸ್ನವರಿಂದ ಹತರಾಗ್ತಾರೆ. ಅಲ್ಲಿಗೆ ರಾಜ್ಕುಮಾರ್ ಕಿಡ್ನಾಪ್ ಕೇಸಲ್ಲಿ ಯಾರಿಗೂ ಶಿಕ್ಷೆ ಆಗೋದೇ ಇಲ್ಲ. ಅವರಿಬ್ಬರು ಕೊಲೆ ಆಗ್ತಾರೆ. ಸೇತುಕುಳಿ ಗೋವಿಂದ ಮತ್ತು ರಂಗಸ್ವಾಮಿ ಕೊಲೆ ಆಗ್ತಾರೆ, ಅಂದರೆ ಪೊಲೀಸ್ನವರಿಂದ ಎನ್ಕೌಂಟರ್ ಆಗ್ತಾರೆ. ಅದರ್ವೈಸ್ ಎಲ್ಲರೂ ಕೂಡ ಗೋಪಿಚೆಟ್ಟಿಪಾಳ್ಯ ನ್ಯಾಯಾಲಯ ನಿರ್ದೋಷಿಗಳು ಅಂತ ಬಿಡುಗಡೆ ಮಾಡುತ್ತೆ. ವೀರಪ್ಪನ್ ಸತ್ತಿದ್ದು 2014, 2002, 2004 ಇವರೆಲ್ಲ ಕಿಡ್ನಾಪ್ ಆಗ್ತಾರೆ. ಈ ಟೈಮಲ್ಲೆಲ್ಲ ನಿಮ್ಮ ರಿಪೋರ್ಟಿಂಗ್ ಟೈಮ್ ಹೇಗಿತ್ತು? ವರದಿ ಮಾಡೋದು ಒಂದು ರೋಚಕ ಆಗಿರುತ್ತೆ. ಯಾವ ಟೈಮಲ್ಲಿ ವೀರಪ್ಪನ್ ಬಂದು ಯಾರನ್ನು ಕಿಡ್ನಾಪ್ ಮಾಡ್ತಾರೆ ಅನ್ನೋದೇ ದೊಡ್ಡ ಕ್ವಶನ್ ಮಾರ್ಕ್ ಆಗಿರುತ್ತೆ. ಹೌದು. ನಿಜವಾಗ್ಲೂ ಮೇಡಮ್, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ವೀರಪ್ಪನ್ನು 2004 ಅಕ್ಟೋಬರ್ ತಿಂಗಳಲ್ಲಿ ಅವನು ಹತ್ಯೆ ಆಗುತ್ತಲ್ಲ, ವೀರಪ್ಪನ್ನು ಹತ್ಯೆ ಆಗೋವರೆಗೂ ಕೂಡ ನಮ್ಮ ಚಾಮರಾಜನಗರ ಮತ್ತು ಮೈಸೂರು ಭಾಗದ ಪತ್ರಕರ್ತರಿಗೆ, ಪೊಲೀಸಿನವರಿಗೆ ಮಾತ್ರ ಅಲ್ಲ, ಪತ್ರಕರ್ತರಿಗೂ ಕೂಡ ತುಂಬ ತಲೆನೋವಾಗಿದ್ದ ಅವನು. ಫಾರೆಸ್ಟು, ಪೊಲೀಸು, ಪತ್ರಕರ್ತ. ಯಾಕೆ ಅಂತ ಹೇಳಿದ್ರೆ, ನಮಗೆ ವೀರಪ್ಪನ್ನು ಯಾವ ಟೈಮಲ್ಲಿ ಎಲ್ಲಿ ಏನು ಮಾಡ್ತಾನೆ ಅಂತ ಗೊತ್ತಾಗ್ತಿರ್ಲಿಲ್ಲ. ನಮಗೆ ಒಂದು ಅನ್ಸರ್ಟನಿಟಿ. ಯಾವುದನ್ನು ಕೂಡ ನಾವು ಈಗ ನೋಡಿ, ಯಾವುದೇ ಇನ್ಸಿಡೆಂಟ್ಗಳಿರಲ್ಲ, ತಾನಾಗೇ ನಡೆಯೋಂಥ ಇನ್ಸಿಡೆಂಟ್ಗಳು ಈಗ ನಡಿಬೋದು. ಆಕಸ್ಮಿಕವಾಗಿ ಯಾವುದೋ ಒಂದು ಅಪಘಾತ, ಯಾವುದೋ ಒಂದು ಸ್ಫೋಟ ಏನೋ ನಡಿಬೋದು. ಆದರೆ ಅದು ನಿರಂತರವಾಗಿದ್ದ ಸಮಸ್ಯೆ ವೀರಪ್ಪನು ನಮಗೆ. ನಕ್ಸಲೀಯ ಚಟುವಟಿಕೆಗಳು ನಡೆಯುವಂಥ ಪ್ರದೇಶದಲ್ಲಿ ಯಾವ ರೀತಿ ಅವ್ರಿಗೆ ಅದೊಂಥರ ಆದರೆ, ನಮಗೆ ಈ ಎಲ್ಲೆಲ್ಲೋ ಅಸ್ಸಾಮಲ್ಲಿ ಬೋಡೋ ಉಗ್ರಗಾಮಿಗಳಿದ್ರು ಅಂತಾರಲ್ಲ, ಹಾಗೆ ಈ ವೀರಪ್ಪನ ಯಾವಾಗಲೂ ತಲೆನೋವು. ನಮಗೆ ನೆಮ್ಮದಿ ಅನ್ನೋದೇ ನಮ್ಮ ಚಾಮರಾಜನಗರದ ಪತ್ರಕರ್ತರಿಗೆ ಇರ್ತಿರ್ಲಿಲ್ಲ. ಏನಂತ ಹೇಳಿದ್ರೆ, ಇವತ್ತೇನಿಲ್ಲ, ಆರಾಮಾಗಿ ಏನೋ ಫ್ಯಾಮಿಲಿ ಜೊತೆ ಎಲ್ಲೋ ಹೋಗಬೇಕು ಅಂತ ಅಂದ್ಕೊಂಡಿರ್ತೀವಿ ಅಂತ ಇಟ್ಕೊಳ್ಳಿ. ಇದ್ದಕ್ಕಿದ್ದಂಗೆ ವೀರಪ್ಪನು ಅಲ್ಲೆಲ್ಲೋ ಇಬ್ಬರನ್ನ ಕೊಲೆ ಹೊಡೆದಾಕಿದ್ದಾನೆ ಅಂತ ವಿಷಯ ಗೊತ್ತಾದ ತಕ್ಷಣ ನಾವು ಆ ಮಾಹಿತಿ ಸಂಗ್ರಹಿಸಬೇಕು, ತಕ್ಷಣ ಇನ್ಫಾರ್ಮ್ ಕೊಡಬೇಕು, ಇದು ಮಾಡಬೇಕು. ರಾತ್ರಿ ಪತ್ರಿಕೆ ಪ್ರಿಂಟ್ಗೆ ಹೋಗೋದು 11 ಗಂಟೆ ಆದರೆ, 11 ಗಂಟೆ ಒಳಗಡೆ ಏನಾದರೂ ವೀರಪ್ಪನು 10 ಗಂಟೆಗೆ ಏನೋ ನಡೆದ್ರೆ ನಾವು ರಿಪೋರ್ಟ್ ಮಾಡೋಕ್ಕೆ ಹೋಗಬೇಕು. ಮತ್ತು ಇದು ನಾಟ್ ಓನ್ಲಿ ಕಿಡ್ನಾಪ್ ಒಂದೇ ಅಲ್ಲ, ವೀರಪ್ಪನ ಕಾರ್ಯಾಚರಣೆ ಮಾಡೋದಕ್ಕೆ ಪೊಲೀಸ್ನವ್ರು ಹೋಗಿದಾರಂತೆ. ಅಲ್ಲೆಲ್ಲೋ ಪೊಲೀಸ್ನವರೆಲ್ಲ ವೀರಪ್ಪನ ಸುತ್ತುವರೆದಿದ್ದಾರಂತೆ. ಇನ್ನೇನು ವೀರಪ್ಪನ ಅರೆಸ್ಟ್ ಮಾಡಿಬಿಡ್ತಾರಂತೆ ಅಂತ ಸುದ್ದಿ ಬಂದ್ಬಿಡೋದು. ನೋಡಿ, ರಾಮಾಪುರದ ಹತ್ರ ಒಂದು ಸರಿ ವೀರಪ್ಪನನ್ನು ಸುತ್ತುವರೆದು ಬಿಟ್ಟಿದ್ದಾರೆ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅವರು. ಇನ್ನೇನು ವೀರಪ್ಪನ ಇದು ಕಾರ್ಯಾಚರಣೆ ಮಾಡಿ ಹಿಡಿತಾರೆ ಅಂತ 2 ದಿವಸ ನಾವೆಲ್ಲ ಆ ಸ್ಥಳಗಳಿಗೆ ಹೋಗ್ಬೇಕಾಗಿತ್ತು. ಹೋಗಿದ್ವಿ ರಾಮಾಪುರ. ಅಲ್ಲೆಲ್ಲ ಹೋಗಿ STF ಅವ್ರು ಕಾರ್ಯಾಚರಣೆ ಮಾಡಿ
ಕಾಯೋದು ಕೂತ್ಕೊಂಡು ಸುಮ್ಮನೆ ಇಡೀ ದಿವಸ ಅಲ್ಲೆಲ್ಲೋ ಫಾರೆಸ್ಟಲ್ಲಿ ಹೊರಗಡೆ ಅಂದರೆ ನಮ್ಮನ್ನ ಕಾಡು ಒಳಗಡೆ ಬಿಡ್ತಿರ್ಲಿಲ್ಲ, ಅಲ್ಲೆಲ್ಲೋ ಕಾಯ್ಕೊಂಡು ಒಟ್ಟಲ್ಲಿ ಕಾಡಿನ ಒಂದು ಭಾಗದಲ್ಲಿ ಕಾಯ್ಕೊಂಡು ಕೂತಿರ್ಬೇಕಾಗೋದು. ಹೇಳಿದ್ರಿ ಊಟ ತಿಂಡಿ ಎಲ್ಲ? ಊಟ ಅದೇ ಮೇಡಮ್, ಅದೆಲ್ಲೋ ಅಲ್ಲಿ ಯಾವುದೋ ಒಂದು ಕಾಡಂಚಿನಲ್ಲಿರೋ ಒಂದು ಊರಲ್ಲಿ, ಅಲ್ಲಿ ಯಾವುದೋ ಒಂದು ಶೆಡ್ ಹೋಟೆಲ್ಲೋ ಎಲ್ಲೋ ಅದೇ ಭಾಳ ಹಿಂಸೆ ಆಗ್ತಿತ್ತು. ಒಂದು ವೀರಪ್ಪನ್ ಇರೋವರೆಗೂ ಬರೀ ಈ ಥರದ ಕಾಡು ಮೇಡುಗಳು, ಅನ್ಸರ್ಟನಿಟಿ, ಅಲ್ಲಿ ಯಾರನ್ನೋ ಕೊಲೆ ಮಾಡಿಬಿಡೋನು, ಅಲ್ಲಿ ಯಾರೋ ಅಪಹರಣ ಮಾಡಿಬಿಡೋನು, ಮತ್ತು ಇನ್ಯಾವುದೋ ಪೊಲೀಸ್ ಆಫೀಸರ್ನ ಸಾಯಿಸಿದ್ದಾನೆ. ಹೌದು, ಅದ್ರ ಬಗ್ಗೆ ಏನ್ರಿ? ಒಟ್ಟು 110 ಜನನ ಸಾಯಿಸಿದ್ದಾನೆ ಮೇಡಮ್ ಅವನು. ನಾನು ಹೇಳಿದ್ನಲ್ಲ, ಆ ವೇಳೆಗೆ ಸಾಯಿಸೋದು ಬಿಟ್ಟು ಕಿಡ್ನಾಪಿಗೆ ಶುರು ಮಾಡ್ಕೊಂಡ್ಬಿಟ್ಟಿದ್ದ. ನಾವು 2000 ಇಸ್ವಿ ವೇಳೆಗೆಲ್ಲ ಅವನು ಕಿಡ್ನಾಪ್ ಬಿಟ್ಟು ಇದು ಕೊಂದರೆ ದುಡ್ಡು ಸಿಕ್ಕಲ್ವಲ್ಲ, ಅಪಹರಣ ಮಾಡಿ ಇಟ್ಕೊಂಡ್ಬಿಟ್ರೆ ದುಡ್ಡು ಸಿಕ್ತಿತ್ತಲ್ಲ. ಕೃಪಾಕರ ಸೇನಾನಿ ಅಪಹರಣ ಮಾಡಿದ್ದ. ಅವರು ಜರ್ನಲಿಸ್ಟ್, ಫೋಟೋ ಜರ್ನಲಿಸ್ಟ್. ಜರ್ನಲಿಸ್ಟ್ ಅಲ್ಲ, ಅವರು ಪರಿಸರ ತಜ್ಞರು, ವೈಲ್ಡ್ ಲೈಫ್ ಫೋಟೋಗ್ರಾಫರು. ಅಲ್ಲಿ ಕಾಡು ನಾಯಿಗಳ ಬಗ್ಗೆ ಬಂಡೀಪುರದಲ್ಲಿ ಸೀಳು ನಾಯಿಗಳ ಬಗ್ಗೆ ಇದು ಮಾಡ್ತಾಯಿದ್ರು. ಅವರ ಕೃಪಾಕರ ಸೇನಾನಿ ಕಾಡು ನಾಯಿಗಳ ಬಗ್ಗೆ ಸಂಶೋಧನೆ ಮಾಡಿ ಏನು ಹೇಳ್ತೀರಿ ಸಾಕ್ಷ್ಯಚಿತ್ರ ತಯಾರಿಸ್ತಾ ಇದ್ರು. ಆ ಸಾಕ್ಷ್ಯಚಿತ್ರ ತಯಾರಿಸೋ ಸಂದರ್ಭದಲ್ಲಿ ಅವರು ಬಂಡೀಪುರದ ಕಾಡೊಳಗಡೆನೆ ಮನೆ ಮಾಡ್ಕೊಂಡಿದ್ರು ಅವರು, ಕೃಪಾಕರ ಸೇನಾನಿ. ಆ ಮನೆಗೆ ಬಂದು ಕಿಡ್ನಾಪ್ ಮಾಡಿಕೊಂಡು, ಒಬ್ರು ಸೈಂಟಿಸ್ಟ್ ಏನೋ ಇದ್ರು ಅವ್ರ ಜೊತೆಲಿ, ಅವ್ರನ್ನೂ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದ ಅವನು. ಅವರು 5-6 ಜನ ಇದ್ರು. ಅವತ್ತು ರಾಜ್ಕುಮಾರ್ ಮನೆ ಕಿಡ್ನಾಪ್ ಮಾಡಕ್ಕೆ ಬಂದಾಗ ನೀವು ಎಷ್ಟು ಜನ ಇದ್ರು ಅಂತ ಕೇಳಿದ್ರೆ 15 ಜನ ಇದ್ರಂತೆ. ಅವರು 15 ಜನ ಇದ್ದರು ವೀರಪ್ಪನ ಕಡೆಯವರು. ಹೀಗಾಗಿ ಅವತ್ತು ಏನು ಆ ಟೈಮಲ್ಲಿ ನಿಮಗೆ ಅವತ್ತು ಎಲ್ಲ ಮುಗೀತು ಅಂತೇಳಿ ಕೆಲಸ ಮುಗಿಸಿ ನಾವು ಮಲಗಿದ್ವಿ ಅಂತ ಇಟ್ಕೊಳ್ಳಿ, ಲ್ಯಾಂಡ್ಲೈನು ಫೋನ್ ಬರೋದು. ವೀರಪ್ಪನು ದಿಂಬಮ್ಮ ಹತ್ರ ಇದಾನಂತೆ, ತಮಿಳ್ನಾಡು ಪೊಲೀಸ್ನ STF ಬಂದಿದೆಯಂತೆ ಅಂತ ಹೇಳೋರು. ನಮಗೆ ಅವತ್ತಿನ ನಿದ್ದೆ ಕೋತ. ಎಲ್ಲನೂ ಕೊನೆಗಳಿಗೆಲ್ಲ ಪ್ರಿಂಟ್ ಹೋಗೋವರೆಗೆ ಲ್ಯಾಂಡ್ಲೈನ್ಗಳಿಗೆ STFಗೆ ಫೋನ್ ಮಾಡಬೇಕು, ತಮಿಳ್ನಾಡು ಪೊಲೀಸ್ ಸ್ಟೇಷನ್ಗಳಿಗೆ ಫೋನ್ ಮಾಡಬೇಕು. ತಮಿಳಿಗೂ ಹರುಕು ಮುರುಕು ತಮಿಳಲ್ಲಿ ಅಲ್ಲಿ ಜರ್ನಲಿಸ್ಟ್ಗಳ ನಂಬರ್ನ ನಾವು ತೊಗೊಂಡಿದ್ವಿ, ನಮ್ಮ ನಂಬರ್ ಅವ್ರು ತೊಗೊಂಡಿದ್ರು, ಅವ್ರುಗಳಿಗೆಲ್ಲ ಫೋನ್ ಮಾಡಬೇಕು. ಏನು ವೀರಪ್ಪನ್ ಏನಾರು ನ್ಯೂಸ್ ಇರ್ಕಾ, ಎನ್ನಾಚೆ ಏನು STF ಎಲ್ಲ ಹೊಂದಿರ್ಕಾರಂತ, ಏನಾದರೂ ಸತ್ಯಮಂಗಲ ಫಾರೆಸ್ಟಲ್ಲಿ ನ್ಯೂಸ್ ಇದೆಯಾ, ಈ ಥರ ಎಲ್ಲ ಫೋನ್ ಮಾಡ್ತಿದ್ವಿ. ಅವರು ನಮಗೆ ಫೋನ್ ಮಾಡ್ತಿದ್ರು. ಹಂಗಾಗಿ ಅವತ್ತೆಲ್ಲ ಸುಮ್ಮನೆ ಅವನು ಯಾರನ್ನೋ ಕಿಡ್ನಾಪ್ ಮಾಡೋದಂದ್ರೆ ಅದೊಂದು ವಾರ ಪೂರ್ತಿ ಅಥವಾ ಕಾರ್ಯಾಚರಣೆ ವರದಿಗಳು. ಹೀಗಾಗಿ ದೊಡ್ಡ ತಲೆನೋವಾಗಿದೆ ಜರ್ನಲಿಸ್ಟ್ಗಳಿಗೂ ಕೂಡ. ಅವನ ಹತ್ಯೆ ಆದಾಗ ನಾವು ಕೂಡ ನಿಟ್ಟುಸಿರು ಬಿಟ್ಟಿದ್ದೇವೆ. ಸದ್ಯ ಈ ಥರದ್ದೊಂದು ಇದಾಯ್ತಲ್ಲಪ್ಪ, ಒಂದು ದೊಡ್ಡ ತಲೆನೋವು ತಪ್ಪಲ್ಲ ಅಂತ.